ಸರ್ ನಮಸ್ತೆ. ನಮ್ಮದು ಶಾಮನೂರು ಗ್ರಾಮ. ನಾವು ವಾಸವಾಗಿರೋದು ನಾಗನೂರು ಜಮೀನು ದಾವಣಗೆರೆ ತಾಲೂಕು ನಾಗನೂರು ಗ್ರಾಮದಲ್ಲಿ ನಮ್ಮ ಜಮೀನು ಇರೋದು. ನಮಗೆ ನಮ್ಮ ಸ್ನೇಹಿತರ ಕಡೆಯಿಂದ ಮಾಸ್ ಕೇರ್ ಪ್ರೈವೇಟ್ ಲಿಮಿಟೆಡ್ ಅಂತಂದೇಳಿ ಒಂದು ಲಿಕ್ವಿಡ್ ಪರಿಚಯ ಮಾಡಿಕೊಟ್ರವರು. ಆ ಪರಿಚಯ ಮಾಡಿಕೊಟ್ಟ ಮೇಲೆ ನಾವು ಅಡಿಕೆ ತೋಟಗಳಿಗೆ ಯೂಸ್ ಮಾಡ್ತಾ ಬಂದ್ವಿ. ಒಂದು ಮಾಸ್ ಕೇರ್ ಕಿಟ್ಟನ್ನು ಕೊಟ್ಟರು ಅವರು. ಆ ಮಾಸ್ ಕೇರ್ ಕಿಟ್ ಯೂಸ್ ಮಾಡಿ 3-4 ತಿಂಗಳ ನಂತರ ನಮ್ಮಲ್ಲಿ ಅದ್ಭುತವಾದಂಥ ಒಂದು ತೋಟ ಇಂಪ್ರೂವ್ಮೆಂಟ್ ಆಯಿತು. ಆ ಇಂಪ್ರೂವ್ಮೆಂಟಿಂದ ಹಿಂಗಾರು ಕೊಳೆಯೋದು, ಸುಳೆ ರೋಗ ಮತ್ತು ಹಣ್ಣೊಡಕ ಅದು ಇತ್ತು. ಈ ಸಾರಿ ಏನೂ ಆ ಥರ ಯಾವುದೇ ಪ್ರಮಾಣದಲ್ಲಿ ಕಂಡಿಲ್ಲ. ಹಳ್ಳು ಉದುರೋದು ಕಡಿಮೆ ಆಗಿದೆ. 40 ಡಿಗ್ರಿ ಟೆಂಪ್ರೇಚರ್ ಇದೆ. ಆದರೂ ನಮ್ಮಲ್ಲಿ ಹಳ್ಳು ಉದುರೋದಾಯಿತು, ಇದು ಆಯಿತು, ಭಾಳ ಕಮ್ಮಿ ಇದೆ. ಹಿಂಗಾರು ಇವತ್ತು 3-4 ಹಿಂಗಾರು ಕಾಯಿ ಕಚ್ಚಿದೆ. ಇವತ್ತು ತಾವು ನೋಡ್ಬೋದು ತೋಟನೆಲ್ಲ ಅಡ್ಡಾಡಿ. ಮಾಸ್ ಕೇರ್ ಲಿಮಿಟೆಡ್ಡಿಂದ ಒಳ್ಳೆಯ ಒಂದು ರಿಸಲ್ಟ್ ಇದೆ. ರೈತ ಬಾಂಧವರು ಅದನ್ನು ಯೂಸ್ ಮಾಡಿ, ಇಂಥ ಒಳ್ಳೆ ಪ್ರಾಡಕ್ಟ್ಗಳನ್ನು ಯೂಸ್ ಮಾಡಿ ಯೂಟ್ಯೂಬಿಂದ ಸರ್ಚ್ ಮಾಡಿದರೆ ನಿಮಗೆಲ್ಲ ವೀಡಿಯೋಸ್ ಸಿಗುತ್ತದೆ. ನೀವು ಸುಮಾರು ಮೊದಲು ನಾವು ರಾಸಾಯನಿಕದಲ್ಲಿದ್ವಿ. 1 ಕ್ವಿಂಟಲ್ ರಾಸಾಯನಿಕ ಖರೀದಿ ಮಾಡಬೇಕು ಅಂತಂದ್ರೆ 3,000 ರೂಪಾಯಿಂದ 3,200 ರೂಪಾಯಿ ತನಕ ರಾಸಾಯನಿಕ ಖರೀದಿ ಇದೆ. ಲೇಬರ್ ಕಾಸ್ಟು, ರಾಸಾಯನಿಕ ಖರ್ಚು ವೆಚ್ಚ 1 ಎಕರೆ ಸುಮಾರು ಏನಿಲ್ಲ ಅಂದರೆ ಒಂದು 25,000 ರೂಪಾಯಿ ಮೇಲೆ ಖರ್ಚು ಬರ್ತಾ ಇತ್ತು ಒಂದು ವರ್ಷದಲ್ಲಿ 1 ಎಕರೆಗೆ. ಈಗ ನಾವು ಮಾಸ್ ಕೇರ್ ಕಿಟ್ ಖರೀದಿ ಮಾಡಿ ಇದು ಆದಮೇಲೆ ಆ ಕಿಟ್ಟಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳು ಮತ್ತು ಅಲ್ಲಿ ಲಘು ಪೋಷಕಾಂಶಗಳು ಹೆಚ್ಚಿನ ಪ್ರಮಾಣದಲ್ಲಿ ಇಸ್ರೇಲ್ ಮಾದರಿಯಲ್ಲಿ ಇರ್ತಕ್ಕಂಥ ಒಂದು ಖರ್ಚು ವೆಚ್ಚ ಎಲ್ಲವುದನ್ನು ನಾವೆಲ್ಲ ಸರ್ಚ್ ಮಾಡಿ ಇದನ್ನು ಮಾಡಿ ನಮ್ಮ ಸ್ನೇಹಿತರಿಂದ ಕೇಳಿಪಟ್ಟು ಮತ್ತು ಕಂಪ್ನಿ ಕಡೆಯಿಂದ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಆ ನಂತರ ನಾವು ಅಲ್ಲಿ ಹೋಗಿ ಮಾಡಿದಾಗ ಈ ರೀತಿ ಮಾಡಿರಿ ಅಂತ ಹೇಳಿದಾಗ ಅದನ್ನು ಯೂಸ್ ಮಾಡೋದು ಹೇಗೆ ಅಂದರೆ ಡ್ರಮ್ಮಲ್ಲಿ ನೀರಿಗೆ ಹಾಕಿ ಪ್ರತಿ ಒಂದು ಗಿಡಕ್ಕೂ 1 ಅಡಿ ಬಿಟ್ಟು ಅಂತರದಲ್ಲಿ ಅದನ್ನು ಕೊಡಬೇಕು ಅಂತ ಹೇಳಿ ನಮಗೊಂದು ಮಾರ್ಗದರ್ಶನ ಕೊಟ್ಟರು ಅವರು, ಕಂಪ್ನಿಯವರು. 1-2 ಸಾರಿ ಫೀಲ್ಡ್ಗೆ ವಿಸಿಟ್ ಕೊಟ್ಟು ಆಗಾಗ ಬಂದು ವಿಸಿಟ್ ಕೊಟ್ಟು ಇದು ಡೆವಲಪ್ ಆಗಿದೆಯೋ ಇಲ್ಲೋ ಅಂತ ಹೇಳಿ ಅವರ ಮಾರ್ಗದರ್ಶನದಲ್ಲಿ ನಾವು ಮುನ್ನಡೀತಾ ಬಂದಿದ್ದೇವೆ. ಈಗ ಸುಳೆ ರೋಗ, ಹಣ್ಣೊಡಕ, ಆಮೇಲೆ ಕ್ರಾಸೆ ಸಣ್ಣ ಕಿರ್ಗಣ್ಣಿಗೆ ಬೀಳ್ತಾ ಇದೆ. ಇವತ್ತು ಒಳ್ಳೆ ಹಿಂಗಾರುಗಳನ್ನು ಕಿತ್ತು ರಾಸಾಯನಿಕ ಮುಕ್ತರಾಗಿ ಆರ್ಗಾನಿಕ್ ಕಡೆಗೆ ಒಲವು ಕೊಟ್ಟು ಪ್ರತಿಯೊಬ್ಬರ ಖರ್ಚನ್ನು ಕಡಿಮೆ ಮಾಡೋಕ್ಕಿಂತ ನಿಮ್ಮ ಅಭಿವೃದ್ಧಿಯನ್ನು ಮಾಡುತ್ತಾ ಈಗ ನಾವು ಹಿಂದೆ ಕ್ವಿಂಟಾಲ್ ಗಂಟಲೆ ರಾಸಾಯನಿಕ ಮತ್ತು ಕೊಟ್ಟಿಗೆ ಗೊಬ್ಬರ ಎಲ್ಲ ಯೂಸ್ ಮಾಡಿದ್ರೆ ಇಳುವರಿ ಇರಲಿಲ್ಲ. ಆ ನಂತರ ನಮ್ಮಲ್ಲಿ ಈಗ ಈ ಮಾಸ್ ಕೇರ್ ಪ್ರೈವೇಟ್ ಲಿಮಿಟೆಡನ್ನು ಯೂಸ್ ಮಾಡಿ ಕಚ್ಚಿದ ಮೇಲೆ ಇಳುವರಿ ಮತ್ತು ಇದು ಚೆನ್ನಾಗಿದೆ. ಒಳ್ಳೆಯ ಒಂದು ಉತ್ಪಾದನೆಯನ್ನು ತೆಗಿಬೋದು ಅಂತಂದೇಳಿ ನಿರೀಕ್ಷೆ ರೈತರಿಗೆ ಲಾಭದಾಯಕ ಆಗ್ತದೆ. ಎಲ್ಲ ರೈತರು ಯೂಸ್ ಮಾಡಿ ಅದನ್ನು.